ಬಗರ್ ಹುಕುಂ ಸ್ವತ್ತುಗಳ ನೋಂದಣಿಗೆ ಕಾವೇರಿ 2 ತಂತ್ರಾಂಶದಲ್ಲಿ ಅರ್ಜಿಯನ್ನು ಸಲ್ಲಿಸುವಾಗ ಗಮನಿಸಬೇಕಾದ ಮಹತ್ವದ ಅಂಶಗಳೆಂದರೆ, ಕಾವೇರಿ 2 ತಂತ್ರಾಂಶವನ್ನ ಪಬ್ಲಿಕ್ ಲಾಗಿನ್ ಮಾಡಿಕೊಳ್ಳುವ ಮೂಲಕ ಇಲ್ಲಿ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅಂತ ಇರುತ್ತೆ, ಕ್ಲಿಕ್ ಮಾಡ್ಕೋಬೇಕು. ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಂಡು ಒಂದು ಪ್ರೀ ರಿಕ್ವಿಸೈಟ್ ಫಾರಂ ಬರುತ್ತೆ, ಅದನ್ನೆಲ್ಲ ಓದ್ಕೊಂಡು ಇಲ್ಲಿ ಕಂಟಿನ್ಯೂ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೋಬೇಕು. ಮುಖ್ಯವಾದ ಅಂಶ ಅಂದ್ರೆ ಇಲ್ಲಿ ಸೆಲೆಕ್ಟ್ ಆರ್ಟಿಕಲ್ ಅಂಡ್ ಸಬ್ ಆರ್ಟಿಕಲ್ ಅಂತ ಇರುತ್ತೆ, ಅಲ್ಲಿ ನೇಚರ್ ಆಫ್ ಡಾಕ್ಯುಮೆಂಟ್ ಅಂತ ಇದ್ದಲ್ಲಿ ಶಾಂಕ್ಷನ್ ಆರ್ಡರ್ ಇಶ್ಯೂಡ್ ಬೈ ಗವರ್ನಮೆಂಟ್ ಎಂಬುದನ್ನ ಆಯ್ಕೆ ಮಾಡ್ಕೋಬೇಕು. ಆರ್ಟಿಕಲ್ ಅಂತ ಇದ್ದಲ್ಲಿ ಕನ್ವೇಯನ್ಸ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೋಬೇಕು. ಸಬ್ ಆರ್ಟಿಕಲ್ ಅಂತ ಇದ್ದಲ್ಲಿ ಬಗರ್ ಹುಕುಂ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಒಂದ್ಸರಿ ವಿವರಣೆಲ್ಲ ನಾವು ನೋಡ್ಕೋಬೇಕು. ನೇಚರ್ ಆಫ್ ಡಾಕ್ಯುಮೆಂಟ್, ಆರ್ಟಿಕಲ್, ಸಬ್ ಆರ್ಟಿಕಲ್ ಎಲ್ಲವನ್ನ ನೋಡ್ಕೊಂಡು ಇಲ್ಲಿ ಕಂಟಿನ್ಯೂ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಅಗ್ರಿಕಲ್ಚರಲ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೋಬೇಕು. ನಂತರ ಹಂತದಲ್ಲಿ ಸ್ವತ್ತಿನ ವಿವರವನ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗ್ತದೆ. ಸ್ವತ್ತಿನ ಜಿಲ್ಲೆ, ಸ್ವತ್ತಿನ ತಾಲೂಕು, ಸ್ವತ್ತಿನ ಹೋಬಳಿ, ಸ್ವತ್ತಿನ ವಿಲೇಜ್, ಸ್ವತ್ತಿನ ರೋಡ್, ಸ್ವತ್ತಿನ ಸರ್ವೆ ಸಂಖ್ಯೆ, ಸ್ವತ್ತಿನ ಹಿಸ್ಸಾ ಸಂಖ್ಯೆ. ಸ್ಕ್ರೋಲ್ ಡೌನ್ ಮಾಡಿದ್ರೆ ಭೂಮಿಯಿಂದ ಪೆಚ್ಚಾದಂತ ಡಾಟಾ ತೋರಿಸುತ್ತೆ. ಇಲ್ಲಿ ನೋಡಿ, ಅರೆ ಸರ್ಕಾರಿ ಕೆರೆ ಅಂಗಳ ಅಂತಿದೆ, ಇಲ್ಲಿ ಒಂದು ಸೆಲೆಕ್ಟ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಸೆಲೆಕ್ಟ್ ಪ್ರಾಪರ್ಟಿ ಅಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋಬೇಕು. ಮುಂದಿನ ಹಂತಗಳಲ್ಲಿ ಕೇಳಲಾಗುವ ಇತರೆ ಮಾಹಿತಿಗಳನ್ನ ಭರ್ತಿ ಮಾಡುವ ಮೂಲಕ ಈ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಇನ್ನಷ್ಟು ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಇಲಾಖೆಯ ಸಾಮಾಜಿಕ ಜಾಲತಾಣಗಳನ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.